ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಮಿಶ್ರ ಬೇಸಾಯ ಪದ್ಧತಿ ಮುಂದುವರೆದಿದೆ. ಒಂದೇ ಬೆಳೆಯನ್ನ ನಂಬಿ ಜೀವನ ಸಾಗಿಸುತ್ತಿಲ್ಲ. ಒಂದಷ್ಟು ಭಾಗದಲ್ಲಿ ಹೂವಿನ ಕೃಷಿ, ಮತ್ತಷ್ಟು ಭಾಗದಲ್ಲಿ ತರಕಾರಿ, ಇನ್ನು ಕೆಲವರು ದಾಳಿಂಬೆ, ದ್ರಾಕ್ಷಿ, ಇದಲ್ಲದೆ ಆಲೂಗಡ್ಡೆ, ತರಕಾರಿ, ಕ್ಯಾರೆಟ್, ನೌಕೋಲು, ಹುರುಳಿಕಾಯಿ, ಕೋಸು, ಹೀಗೆ ಯಾವುದರಲ್ಲಿ ಲಾಭ ಸಿಗುತ್ತದೋ ಅದರಿಂದ ಜೀವನ ಮಾಡೋಣ ಎಂದು ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ರೈತನು ಯಾವ ತರಕಾರಿಯನ್ನ ಮಾರುಕಟ್ಟೆಗೆ ತಂದರೂ ಎಲ್ಲ ತರಕಾರಿಗಳ ದರಗಳು ಪಾತಾಳಕ್ಕೆ ಕುಸಿದಿವೆ. ಟೊಮೊಟೊ, ಆಲೂಗಡ್ಡೆ, ಕ್ಯಾರೆಟ್, ಬೀಟ್ರೋಟ್, ಮೂಲಂಗಿ, ಹುರುಳಿಕಾಯಿ, ಕೋಸು, ಸೌತೆಕಾಯಿ, ಹೀಗೆ ಯಾವ ತರಕಾರಿಯಾದರೂ ಕೆಜಿಗೆ 10 ರೂಪಾಯಿಯಿಂದ 20 ರೂಪಾಯಿ ಒಳಗೆ ಕುಸಿದು ಬಿದ್ದಿದೆ. ಇದರಿಂದ ರೈತರು ಹಾಕಿದ ಬಂಡವಾಳಕ್ಕೆ ಲಾಭ ಸಿಗುವುದಿರಲಿ, ಬಂಡವಾಳನಾದರೂ ಕೈಗೆ ಸಿಕ್ಕಿದ್ರೆ ಸಾಕು ಅನ್ನುವಂತಾಗಿದೆ. ಸೌತೆಕಾಯಿ ಮೂಟೆಗೆ 50ರಿಂದ 60 ರೂಪಾಯಿ, ಆಲೂಗಡ್ಡೆಯನ್ನಂತೂ ಕೇಳೋರೇ ಇಲ್ಲ ಎನ್ನುವಂತಾಗಿದೆ. ರೈತ ಬೆಳೆದ ತರಕಾರಿಗಳನ್ನು ಸಂಗ್ರಹಿಸಿ ಮಾರುಕಟ್ಟೆಗೆ ತರಲು ಕೂಲಿ ಆಳುಗಳು ಹಾಗೂ ಸಾಗಾಣಿಕೆ ವೆಚ್ಚ ದುಬಾರಿಯಾಗಿದೆ. ಇದನ್ನೆಲ್ಲ ಸರ್ಕಾರ ಗಮನಿಸಿ ಪರಿಹಾರ ಕೊಡಬೇಕು. ಇಲ್ಲ ಅಂದರೆ ನಮ್ಮ ಗತಿ ಏನು, ನಮಗೆ ದಾರಿ ಯಾವುದು ಎನ್ನುತ್ತಾರೆ ನಷ್ಟಕ್ಕೊಳಗಾದ ರೈತರು. ನಾವಿವತ್ತು ಸೌತೆಕಾಯಿ ಒಂದು 30 ಮೂಟೆ ತಗೊಂಬಂದಿದ್ರೆ, ಆದರೆ ಆ ಸೌತೆಕಾಯಿ ಮಾರ್ಕೆಟಲ್ಲಿ ಎತ್ತೋನೇ ಇಲ್ಲ. ನಮ್ಮ ಪರಿಸ್ಥಿತಿ ಅಂತೂ ವಿಕೋಪ್ಗೆ ಹೋಗೈತೆ. ರೈತನ ಪರಿಸ್ಥಿತಿ ಆತ್ಮಹತ್ಯೆ ಮಾಡ್ಕೊಂಡಂಥ ಪರಿಸ್ಥಿತಿ ಬಂದೈತೆ. ಒಬ್ಬ ಕೂಲಿ ಆಳು ಒಂದು ಕೂಲಿ ಆಳು ತರಬೇಕಂದ್ರೆ 500 ರೂಪಾಯಿಂದ 700 ರೂಪಾಯಿವರೆಗೂ ಕೊಡಬೇಕು. ಅದು ಟೈಮಿಂಗ್ಸು. ಬೆಳಗ್ಗೆ 6 ಗಂಟೆ ಬಂದರೆ 10 ಗಂಟೆ ಹೊರಟೋಗ್ತಾರೆ. ಒಂದು ಗೊಬ್ಬರದ ಚೀಲ ಬಂದು 1,500ದಿಂದ 2,000 ರೂಪಾಯಿವರೆಗೂ ಕೊಡಬೇಕು. ಆದರೆ ಇಲ್ಲಿ ತಗೊಂಬಂದು ತರಕಾರಿ ಕಿತ್ತು ಮಕ್ಕಳೆಲ್ಲ ಮಾಡಿ ಕಿತ್ತರು ತಗೊಂಬಂದ್ರು ಸಹ ಇಲ್ಲಿ ಒಂದು ಚೀಲ ಬಂದು 50ರಿಂದ 100 ರೂಪಾಯಿ ಸೌತೆಕಾಯಿ. ಟೊಮೆಟೊ ಬಂದು 50 ರೂಪಾಯಿ ಒಂದು ಚೀಲ ಬಂದು, ಕ್ಯಾರೆಟ್ ಬಂದು 10 ರೂಪಾಯಿ. ಈ ಥರ ಆಗ್ಬಿಟ್ರೆ ರೈತನ ಗತಿ ಅಧೋಗತಿ. ಆದರೆ ಸರ್ಕಾರ ಯಾವುದೇ ಇದ್ರವಾಗಿ ಎಚ್ಚೆತ್ಕೊಂತ ಇಲ್ಲ. ರೈತನ ಕತೆ ಬಂದರೆ ನೋಡಿದ್ರೆ ಅವನು ಆತ್ಮಹತ್ಯೆ ಮಾಡ್ಕೊಳೋದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಈ 11,100 ಅಡಿಯಿಂದ ನೀರು ತೆಗೆದು ಅದು ಕರೆಂಟ್ಗಳು ನೋಡಿದ್ರೆ 7 ಅವರ್ ಅಂತ ಹೇಳ್ತಾರೆ, 4 ಅವರ್, 5 ಅವರ್, 6 ಅವರ್ ಕೊಡ್ತಾರೆ. ಇದರಲ್ಲಿ ಬೆಳೆದ್ರೂ ಸಹ ಈ ಬೇಸಿಗೆಯಲ್ಲಿ ಸುಮಾರು 35ರಿಂದ 40 ಟೆಂಪ್ರೇಚರ್ ಸ್ಟಾರ್ಟ್ ಆಗೈತೆ. ಇಷ್ಟಾದರೂ ಸಹ ಇಲ್ಲಿ ತಗೊಂಬಂದ್ರೂ ನಮ್ಮ ತರಕಾರಿಗೆ ಬೆಲೆ ಇಲ್ಲ. ಇಲ್ಲಿ ರೈತನ ಹಾಳಾಗಿ ಹೋಗಿ ಇದು ಮಾಡೋಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಇನ್ನು ಚಿಕ್ಕಬಳ್ಳಾಪುರ APMC ವರ್ತಕ SVT ಸುರೇಶ್ ಮಾತನಾಡಿ, ಈಗ ಬೇಸಿಗೆ ಕಾಲ ಬಂದಿದೆ. ಇಲ್ಲಿಗೆ ಬರುವ ತರಕಾರಿಗಳು ಹೊರ ರಾಜ್ಯಗಳಿಗೆ ಹೋಗುತ್ತಿಲ್ಲ. ಕಾರಣ ಬಿಸಿಗೆ ಅಲ್ಲಿ ಹೋಗುವ ವೇಳೆಗೆ ಬಾಡಿ ಹೋಗಿರುತ್ತೆ. ಅಲ್ಲದೆ ಲೋಕಲ್ನಲ್ಲಿ ಬೆಳೆಯುವ ತರಕಾರಿಗಳು ಅಲ್ಲಲ್ಲೇ ಮಾರಾಟ ಮಾಡಿಕೊಳ್ಳುತ್ತಾರೆ. ಹೀಗಾಗಿ ನಮ್ಮ ಮಾರುಕಟ್ಟೆಯ ಸೌತೆಕಾಯಿ ಆಗಲಿ, ಕ್ಯಾರೆಟ್, ಆಲೂಗಡ್ಡೆಗೆ ದರಗಳು ಸಿಗುತ್ತಿಲ್ಲ. ಇನ್ನು 1 ತಿಂಗಳ ಕಾಲ ಹೀಗೆ ದರಗಳು ಮುಂದುವರಿಯುವ ಅವಕಾಶಗಳಿವೆ ಎನ್ನುತ್ತಾರೆ. ನಮ್ಮ APMC ನಾನು 10 ವರ್ಷದಿಂದ ನೋಡಲಿಲ್ಲ ಇಷ್ಟು ಕಡಿಮೆ ಬೆಲೆ ಆಗಿರೋವಂಥದ್ದು. ಕಾರಣ ಏನು ಅಂತೇಳಂದರೆ ಇದು ವಿಪರೀತ ಟೆಂಪ್ರೇಚರ್ 36-37 ಡಿಗ್ರಿ ಆಗಿರೋದ್ರಿಂದ ಪಾರ್ಸಲ್ ಹೋಗೋದಕ್ಕೆ ಸೌತೆಕಾಯಿ ಇವತ್ತಿದ್ದಂಥ ಸೌತೆಕಾಯಿ ಎಲ್ಲ ಕಲರ್ ಹಾಕಿ ಕೆಂಪು ಬಣ್ಣಕ್ಕೆ ಬರ್ತೈತೆ. ಆದ್ದರಿಂದ ಪಾರ್ಸಲ್ ಹಾಕೋರು ಭಯ ಬಿದ್ದು 200 ರೂಪಾಯಲ್ಲಿ 250 ರೂಪಾಯಲ್ಲಿ ಸೌತೆಕಾಯಿ ಚೆನ್ನಾಗಿದ್ದರೆ ಹಾಕ್ತಾರೆ. ಇಲ್ಲಿ 100-120 ರೂಪಾಯಿಗೂ ಎತ್ತೋರಿಲ್ಲ. ಕಾರಣ ಬೆಳಗ್ಗೆ ಆಗೋಷ್ಟಾಗ ಬೇರೆ ಕಡೆ ಹೋದರೆ ಎಲ್ಲ ಬೆಳ್ಳಕ್ಕಾಗೋತೈತೆ. ಇನ್ನು ಕ್ಯಾರೆಟ್ ಆಗ್ಬೋದು, ಈ ಟೈಮಲ್ಲಿ ಎಲ್ಲ ಕಡೆ ಲೋಕಲ್ ಇರ್ತೈತೆ. ನೀನು ಹೈದ್ರಾಬಾದ್ ಆಗ್ಬೋದು, ಬೇರೆ ಕಡೆ ಕೇರಳ ಆಗ್ಬೋದು, ಎಲ್ಲ ಕಡೆ ಲೋಕಲ್ ಇರ್ತೈತೆ. ಆ ಲೋಕಲ್ ಕ್ಯಾರೆಟ್ ಇರೋದ್ರಿಂದ ಅದರಿಂದ ಇದು ಬೆಲೆ ಕಡಿಮೆ ಇರ್ತೈತೆ. ಇವತ್ತು ಕ್ಯಾರೆಟ್ ಬೆಲೆ ಬಂದು 10 ರೂಪಾಯಿಂದ 12 ರೂಪಾಯಿ kg. ಕಾರಣ ಕ್ಯಾರೆಟ್ ಬೆಲೆ ಕಡಿಮೆ ಆಗೋದಕ್ಕೆ ಹೊರಗಡೆ ಎಲ್ಲ ಲೋಕಲ್ ಇರ್ತೈತೆ. ಈ ಟೈಮಲ್ಲಿ ಇನ್ನೊಂದು ತಿಂಗಳ ಕಾಲ ಹೋದರೆ ಎಲ್ಲ ಬೆಲೆ ಜಾಸ್ತಿ ಆಗ್ತೈತೆ. ಹುರುಳಿಕಾಯಿ ಆಗ್ಬೋದು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ TV, ಚಿಕ್ಕಬಳ್ಳಾಪುರ.